ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಷಿತಾ ಶೆಟ್ಟಿ ವ್ಲಾಗ್ಸ್. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಶ್ರೀರಾಮ ಇವತ್ತು ನೀವೆಲ್ಲ ಏನು ಬೇಡ್ಕೊತೀರಾ ಅದೆಲ್ಲ ಸಿಗೋ ಹಾಗೆ ಮಾಡಲಿ. ಸೊ ಇವತ್ತೆಲ್ಲರಿಗೂ ಗೊತ್ತಿದೆ ಶ್ರೀರಾಮನವಮಿ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿನ ಕೊಡ್ತಾರೆ. ಸೊ ನಮ್ಮ ಮನೇಲೂ ದೇವರಿಗೆ ಪೂಜೆ ಮಾಡಿಬಿಟ್ಟು ನೈವೇದ್ಯಗೆ ಅಂತ ಕೋಸಂಬರಿ ಮತ್ತು ಪಾನಕ ಮತ್ತು ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಶ್ರೀರಾಮನವಮಿ ಅಂದಿದ ತಕ್ಷಣ ನೆನಪಾಗೋದೆ ನನ್ನ ಚೈಲ್ಡ್ಹುಡ್ಡು. ಬಿಕಾಸ್ ಅವಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬಿಡೋರು, ನಮಗೆ ಹಾಲಿಡೇ ಇರ್ತಿತ್ತು. ಸೊ ನಾವೇನು ಮಾಡ್ತಿದ್ವಿ ಅಂದರೆ ಆವಾಗ ಎಲ್ಲ ಗಲ್ಲಿಲೂ ಕೊಡ್ತಾರಲ್ವ, ಪ್ರತಿಯೊಂದು ಗಲ್ಲಿ ಹತ್ರ ಹೋಗ್ಬಿಟ್ಟು ಒಂದೊಂದು ಪಾತ್ರೆ ಇಟ್ಕೊಂಡು ಹೋಗ್ತಿದ್ವಿ. ಅವ್ರು ಎಷ್ಟು ಬೇಕಾದರೂ ಕುಡಿಬೋದು ಅಂತ ಕೊಡ್ತಾಯಿದ್ರು. ಅದಕ್ಕೋಸ್ಕರ ಒಂದೊಂದು ಪಾತ್ರೆ ತೊಗೊಂಡು ಹೋಗ್ಬಿಟ್ಟು ಬಿಡಿಸ್ಕೊಂಡು ಬರ್ತಾಯಿದ್ವಿ ನಾನು ನಮ್ಮ ಅಣ್ಣವರೆಲ್ಲ. ನಮ್ಮ ಮಮ್ಮಿ ಬರೋಷ್ಟೊತ್ತಿಗೆ ಒಂದು 3-4 ಪಾತ್ರೆಗಳು ರೆಡಿ ಆಗಿರೋದು. ನಮ್ಮಮ್ಮ ಕುಡಿಲಿ ಅಂತ ತಂದು ಇಕ್ತಿದ್ವಿ, ನಾವೆಲ್ಲ ಅಲ್ಲೇ ಕುಡಿತಿದ್ವಿ. ಬಟ್ ನಮ್ಮ ಮಮ್ಮಿ ಕುಡಿಲಿ ಅಂತ ಎಲ್ಲ ಗಲ್ಲಿಲೂ ತೊಗೊಂಬಂದು ಇಡ್ತಿದ್ವಿ. ಸೊ ನಮ್ಮಮ್ಮ ಬಂದು ಬೈಯೋರು, ಇಷ್ಟೆಲ್ಲ ಯಾರು ಕುಡಿತಾರೆ ಅಂತ. ಸೊ ನಂಗೆ ಅದು ನೆನಪಾಗ್ತಾಯಿತ್ತು. ನಾನು ಇವಾಗ ರೆಡಿ ಮಾಡಬೇಕಾದ್ರೆ ಅದೆಲ್ಲ ನೆನೆಸ್ಕೊತಾ ಇದ್ದೆ. ಆವಾಗ ಇಷ್ಟು ಚೆನ್ನಾಗಿತ್ತು ಅಲ್ವಾ. ಇವಾಗೇನು ಎಲ್ಲ ಕಡೆ ಸಿಗುತ್ತೆ, ಆರಾಮಾಗಿ ತೊಗೊಂಬಂದು ಮಾಡ್ಕೊಂಡು ಕುಡಿತೀವಿ. ಬಟ್ ಆವಾಗ ನಾನು ಪಾನಕ ಮಜ್ಜಿಗೆ ಕುಡಿತಿದ್ದೆ ಶ್ರೀರಾಮನವಮಿ ದಿವಸ ಅಷ್ಟೇ. ಸೊ ಅದೆಲ್ಲ ಒಂಥರ ನೆನಪಾಗ್ತಿತ್ತು. ಇವಾಗ ಹಾಗೆ ಮನೇಲೆ ಹಂಗೆ ಮಾಡಿಕೊಂಡೆ. ಏನಿಲ್ಲ, ನಾರ್ಮಲಾಗಿ ಪಾನಕ ಮಾಡ್ಕೊಂಬಿಟ್ಟು ಮಸಾಲ ಮಜ್ಜಿಗೆ ಮಾಡೋಣ ಅಂತ ಮಸಾಲ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಮತ್ತು ಸಿಂಪಲಾಗಿ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಮಸಾಲ ಮಜ್ಜಿಗೆಗೆ ಏನಿಲ್ಲ, ನಾರ್ಮಲ್ ಮಜ್ಜಿಗೆನ ಕಡಿದ್ಬಿಟ್ಟು ಒಂದು ಮಿಕ್ಸಿಗೆ 1-2 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಮತ್ತು ಪುದೀನ, ಹಾಗೆ ಕರಿಬೇವು ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಒಂದು ಸ್ವಲ್ಪ 1-2 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಇದನ್ನು ರುಬ್ಕೊಂಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಬೇಕಾದರೆ ಹಾಕ್ಕೊಬೋದು. ನಾನು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ರೆಡಿ ಮಾಡಿಕೊಂಡೆ. ಸೊ ಹಬ್ಬಗಳ ದಿನ ಇದೇ ಒಂದು ಖುಷಿ ಅನಿಸುತ್ತೆ. ಪ್ರತಿಯೊಂದು ಅಡುಗೆಗಳನ್ನೂ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಪೂಜೆನೆಲ್ಲ ಮಾಡಿಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ರಾಮನವಮಿ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ನಮ್ಮ ಮನೆ ಅಕ್ಕಪಕ್ಕ ಅಷ್ಟು ರಾಮನ ದೇವಸ್ಥಾನ ಯಾವುದೂ ಇರಲಿಲ್ಲ, ಬಟ್ ಆಂಜನೇಯನ ದೇವಸ್ಥಾನ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬೇಗ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ನಾನು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆವಾಗ ಹೊರಟ್ವಿ. ಎಷ್ಟೇ ಬೆಳಿಗ್ಗೆ ಬೇಗ ಎದ್ದು ಬೇಗ ರೆಡಿ ಆಗೋಣ ಅಂದ್ಕೊಂಡ್ರೂ ಟೈಮ್ ಹಾಗೆ ಹೋಗುತ್ತೆ. ಇವ್ರಿಗೂ ಸ್ವಲ್ಪ ಕೆಲ್ಸಕ್ಕೆ ಲೇಟಾಗಿ ಹೋಗಿರೋದ್ರಿಂದ ಬೇಗ ಹೊರಡು ಅಂತ ಬೈತಾಯಿದ್ರು. ರೆಡಿ ಆಗೋಕ್ಕೆ ಕೂಡ ಬಿಡಲಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೆ ಹಬ್ಬದ ದಿವಸನೂ ಬಿಡಲ್ವಲ್ಲ ಅಂತ. ಜಸ್ಟ್ ಒಂದು ಕುಂಕುಮ ಮತ್ತು ಬೊಟ್ಟಿಟ್ಕೊಂಡು ಬಂದಿದ್ದಾಗಿತ್ತು. ಸೊ ದೇವಸ್ಥಾನದ ಹೊರಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಹಾಗೆ ಹೋಗಿತ್ತು. ಬೇಗ ಹೂವು ತೊಗೊಳ್ಳೋಣ ಅಂದ್ಬಿಟ್ಟು ನನಗೆ ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಮಲ್ಲಿಗೆ ಹೂವು ಕೊಡಿಸ್ತಾರೆ. ಸೊ ಮಲ್ಲಿಗೆ ಹೂವು ತೊಗೊಂಡು ಹಾಗೆ ದೇವರಿಗೆ ಅಂದ್ಬಿಟ್ಟು ತುಳಸಿ ಹಾರ ತೊಗೊಂಡಿದ್ದೆ. ಫಸ್ಟೇ ಹೇಳಿದ್ನಲ್ಲ, ಇಲ್ಲಿ ರಾಮನ ದೇವಸ್ಥಾನ ಇಲ್ದಿರೋದ್ರಿಂದ ಹನುಮನ್ ದೇವಸ್ಥಾನ ಇತ್ತು. ಸೊ ಅಲ್ಲಿ ತುಂಬ ಜನ ಗಾಡಿ ಪೂಜೆ ಎಲ್ಲ ತುಂಬ ಜನ ಇಲ್ಲಿ ಮಾಡಿಸ್ತಾರೆ. ಇದಿರೋದು ಮೈಸೂರು ರೋಡ್ ಹತ್ರನೇ. ನಾವು ಈ ಸೈಡ್ ಹೋದಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಾನು ಸಂಕಷ್ಟಿಲೆಲ್ಲ ತೋರಿಸ್ತೀನಲ್ಲ, ಬರ್ತೀವಿ ಅಂದ್ಬಿಟ್ಟು ಇದೇ ದೇವಸ್ಥಾನಕ್ಕೆ ಬರೋದು. ಇದ್ರ ಪಕ್ಕ ಗಣೇಶನ ದೇವಸ್ಥಾನ ಇದೆ. ಸೊ 2 ಅಕ್ಕಪಕ್ಕ ಇರೋದ್ರಿಂದ ನಮಗೊಂದು 15 ಮಿನಿಟ್ಸ್ ಏನೋ ಜರ್ನಿ ಆಗುತ್ತೆ ಮನೆಯಿಂದ. ಬೇಗ ಹೋಗ್ಬಿಟ್ಟು ಬರ್ಬೋದು ಅಂದ್ಬಿಟ್ಟು ಬಂದ್ವಿ. ಹೇಳಿದ್ನಲ್ಲ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆಚೆಗಡೆನೇ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಹೇಳ್ಬೇಕಂದ್ರೆ ಒಂದು 10:30 ಎಲ್ಲನೂ ಸ್ಟಾರ್ಟ್ ಆಗಿತ್ತು. ಮೆರವಣಿಗೆ ಪ್ರತಿಯೊಂದು ಸ್ಟಾರ್ಟ್ ಆಗಿತ್ತು. ಡೊಳ್ಳು ಕುಣಿತ ಮತ್ತು ಏನೇನೋ ಫಂಕ್ಷನ್ಗಳಿತ್ತು. ಮತ್ತು ನಮಗೆ ಟೈಮ್ ಆಗೋಗಿರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಅವ್ರಿಗೂ ಕೆಲಸ ಇತ್ತು, ನನಗೂ ಕೆಲಸ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ನಮ್ಮ ಬಾಸ್ಗೂ ಫುಲ್ ರೆಡಿ ಮಾಡಿದರು. ಹಾಗೆ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಸೊ ನಾನಿನ್ನೂ ಏನು ಟಿಫನ್ ಮಾಡಿರಲಿಲ್ಲ, ಮನೆಗೆ ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇವರು ಇವತ್ತು ಔಟ್ ಸೈಡೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಕದಂಬ ಹೋಟ್ಲು ಅದ್ರ ಪಕ್ಕನೇ ಒಂದು ಸ್ವಲ್ಪ ಮುಂದೆಗಡೆನೇ ಇದೆ. ಸೊ ಕದಂಬ ಹೋಟ್ಲಿಗೆ ಹಾಗೆ ಹೋದ್ವಿ.
ವೆಜ್ ಅಂತ ಬಂದರೆ ನನಗೆ ತುಂಬ ಇಷ್ಟ ಆಗೋದು ಉಡುಪಿ, ಅದನ್ನು ಬಿಟ್ಟರೆ ಇಷ್ಟ ಆಗೋದೇ ಕದಂಬ ಅಂತ ಹೇಳ್ಬೋದು. ಫುಡ್ಡು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆ್ಯಂಬಿಯನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಔಟ್ಸೈಡ್ ಎಲ್ಲೋ ಊಟ ಮಾಡಿ ಕುತ್ಕೊಂಡು ಊಟ ಮಾಡ್ದಂಗಿರುತ್ತೆ. ನನಗೆ ಈ ಹೋಟ್ಲಲ್ಲಿ ಇಷ್ಟ ಆಗೋದು ಮಸಾಲೆ ದೋಸೆ. ಅದಕ್ಕೆ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡೆ, ಬಿಕಾಸ್ ತುಂಬ ಕ್ರಿಸ್ಪಿಯಾಗಿರುತ್ತೆ ಅಂತ. ಇವ್ರು ಯಾವಾಗಲೂ ಇಡ್ಲಿ ತಿನ್ನೋರು, ಇವತ್ತೇನೋ ಚೇಂಜ್ ಅಂದ್ಬಿಟ್ಟು ದೋಸೆನೇ ಆರ್ಡ್ರ್ ಮಾಡಿಕೊಂಡ್ರು. ಹಾಗೆ ನಮ್ಮ ಅತ್ತೆ ಮಾವಿಗೆ ಪಾರ್ಸಲ್ ಮಾಡೋಕ್ಕೆ ಹೇಳ್ಬಿಟ್ಟು ಹಾಗೆ ತಿಂತಾಯಿದ್ವಿ. ಇವ್ರು ನನಗೆ ತಿನ್ಸೋದು, ನಾನು ಅವ್ರಿಗೆ ತಿನ್ಸೋದು ನಾರ್ಮಲ್ ಅಂತಲೇ ಹೇಳ್ಬೋದು. ನಮ್ಮ ಮದುವೆ ಆದಾಗಿಂದನೂ ಅವ್ರ ಪಕ್ಕ ನಾನು ಊಟಕ್ಕೆ ಕುಂತ್ರೆ ಅವ್ರು ಫಸ್ಟ್ನೇ ತುತ್ತು ನನಗೆ ಇರುತ್ತೆ, ನಂದು ಅಷ್ಟೇ ಫಸ್ಟ್ನೇ ತುತ್ತು ಅವ್ರಿಗೆ ಇರುತ್ತೆ. ದಿನದಲ್ಲಿ ಒಂದೊತ್ತಾದರೂ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನನ್ನ ರೂಲ್ಸ್ ಆಗಿರುತ್ತೆ. ಅದು ವಿತೌಟ್ ಮೊಬೈಲು. ಯಾಕಂದರೆ ಬೆಳಗ್ಗೆ ಹೊತ್ತು ಅವ್ರು ಸ್ವಲ್ಪ ಬೇಗ ಹೊರ್ಟೋಗ್ತಾರೆ, ನಾನು ಊಟ ಮಾಡೋದು ಲೇಟ್ ಆಗಿರುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತು ಅವ್ರು ಆಫೀಸಲ್ಲಿ ಇರ್ತಾರೆ, ನಾನು ಆಫೀಸ್ ಕೆಲಸದಲ್ಲಿ ಇರ್ತೀನಿ, ಊಟ ಮಾಡೋಕ್ಕಾಗಲ್ಲ. ಇನ್ನು ನೈಟ್ ಹೊತ್ತು ಒಂದೇ ಹೊತ್ತು ನಮ್ಗೆ ಸಿಗೋದು. ಅದಕ್ಕೋಸ್ಕರನೇ ಆ ಒಂದು ಹೊತ್ತು ಮಾತ್ರ ಇಬ್ಬರೂ ಮೊಬೈಲ್ ಯೂಸ್ ಮಾಡ್ದೇನೆ, ಬೇಕಿದ್ರೆ ಟಿ ವಿ ನೋಡ್ಬೋದು, ಮೊಬೈಲ್ ಯೂಸ್ ಮಾಡ್ದೇನೆ ಇಬ್ಬರೂ ಮಾತಾಡಿಕೊಂಡು ಊಟ ಮಾಡೋದು ಅಂದ್ಬಿಟ್ಟು ಡಿಸೈಡ್ ಆಗಿ ಅದನ್ನೇ ಇವತ್ತಿನವರೆಗೂ ನಾನು ಪಾಲಿಸ್ಕೊಂಬಂದಿದ್ದೀನಿ. ಸೊ ಹೀಗೆ ಅವ್ರ ಜೊತೆ ಮಾತಾಡಿಕೊಂಡು ತಿಂತಾಯಿದ್ದೆ. ಟೇಸ್ಟ್ ಹೇಳಿದ್ನಲ್ಲ ಫಸ್ಟೇ ತುಂಬ ಚೆನ್ನಾಗಿರುತ್ತೆ ಕದಂಬದಲ್ಲಿ ಅಂತ, ಹಾಗೆ ತಿಂದ್ಕೊಂಡು ಒಂದಷ್ಟು ಮಾತುಕತೆಗಳು ನಡೀತಾ ಇತ್ತು. ಟಿಫನ್ ಆಗಿದ ತಕ್ಷಣ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಆರ್ಡ್ರ್ ಮಾಡಿಕೊಂಡೆ. ಸೊ ನಾನು ಮನೇಲಿದ್ದಾಗ ಕಾಫಿ ಟೀ ಏನು ಕುಡಿಯೋಲ್ಲ, ಬಟ್ ಔಟ್ಸೈಡ್ ಬಂದಾಗ ಟಿಫನ್ ಆಗಿದ ತಕ್ಷಣ ಕಾಫಿ ಕುಡಿದ್ರೇ ಒಂಥರ ಸಮಾಧಾನ ಅಂತ ಹೇಳ್ಬೋದು. ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ, ದೇವರು ಸ್ವರ್ಗ ಯಾವುದ್ರಲ್ಲಿ ಇಕ್ಕಿದ್ದಾನೆ ಅಂದರೆ ಕಾಫಿಲಿ ಇಕ್ಕಿರ್ತಾನೆ ಅಂತ. ಇವ್ರು ನಗ್ತಾಯಿದ್ರು ಹಾಗೇನಿಲ್ಲ ಅಂತ. ಬಟ್ ನನ್ನಂಥ ಕಾಫಿ ಲವರ್ಸ್ಗೆ ಅಷ್ಟೇ ಅರ್ಥ ಆಗಿರುತ್ತೆ ಕಾಫಿ ಕುಡಿದಿದ ತಕ್ಷಣ ಯಾವ ಥರ ಫೀಲ್ ಆಗುತ್ತೆ ಅಂತ. ನಾನು ಕುಡಿದಿರೋ ಬೆಸ್ಟ್ ಕಾಫಿ ಅಂದರೆ ನಮ್ಮ ಕಾಲೇಜ್ ಹತ್ರ ಇತ್ತು. ನಾನಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ಎವ್ರಿಡೇ ಹೋಗಿ ಒಂದು ಕಪ್ಪು ಕಾಫಿ ಕುಡಿತಿದ್ದೆ. ಜಸ್ಟ್ ಒಂದು ₹7 ಏನೋ ತೊಗೊಳೋರು ಅಷ್ಟೇ. ಇವಾಗೂ ನಮ್ಮ ಕಾಲೇಜ್ ಹತ್ರ ಯಾವಾಗನ ಹೋದಾಗ ಕುಡಿಯೋಣ ಅಂದ್ಕೊತೀನಿ, ಬಟ್ ಅವರು ಯಾವಾಗನ ಅಪರೂಪಕ್ಕಷ್ಟೇ ಇರೋದು, ಒಂದು ಡೈಲಿ ಒಂದು 2 or 3 ಡೇಸ್ ಅಷ್ಟೇ ಇರ್ತಾರೆ. ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ, ಬೆಸ್ಟ್ ಕಾಫಿ ನೀವು ಕುಡಿಬೇಕಂದ್ರೆ ಅಲ್ಲಿ ಹೋಗಬೇಕು ಅಂತ. ಯಾವಾಗನ ಅಲ್ಲಿಗೆ ಹೋದಾಗ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಹಾಗೆ ಕಾಫಿ ಕುಡ್ಕೊಂಡು ಇವ್ರ ಜೊತೆ ಮಾತಾಡಿಕೊಂಡು ಹಾಗೆ ಮನೆಗೆ ಹೊರಟ್ವಿ. ನಾನು ನನ್ನ ವೀಡಿಯೋದಲ್ಲಿ ಜಾಸ್ತಿ ಗಿಡ ಮತ್ತು ಮರಗಳ ವೀಡಿಯೋಗಳೇ ಹಾಕಿರ್ತೀನಿ, ಬಿಕಾಸ್ ಸಿಟಿಲಿರೋರ್ಗೆ ಗೊತ್ತಿರುತ್ತೆ ನೇಚರ್ ನೋಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅಂತ. ಇವಾಗ ಸಿಟಿಲಿರೋರಿಗೆ ಮನೆ ಮುಂದೆ ಹಿಂದೆ ಪ್ರತಿಯೊಂದು ಕಡೆಯೂ ಬರೀ ಬಿಲ್ಡಿಂಗ್ಗಳೇ ಇರುತ್ತೆ. ಅವ್ರಿಗೆ ಈ ಥರ ವಿಡಿಯೋ ನೋಡುವಾಗ ತುಂಬ ಖುಷಿಯಾಗುತ್ತೆ. ನನಗೂ ಅಷ್ಟೇ ಈ ವಿಡಿಯೋ ಮಾಡುವಾಗೂ ಮತ್ತು ಇವಾಗ ನೋಡುವಾಗೂ ಎಷ್ಟು ಗ್ರೀನರಿ ಇದೆ. ಇವಾಗ ಬೇಸಿಗೆಗಾಲ ಆದ್ರೂ ಎಷ್ಟು ಗ್ರೀನರಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋಗಳು ಮಾಡ್ಕೊತಾ ಇರ್ತೀನಿ. ಹಾಗೆ ಇವಾಗ ನಮ್ಮೂರ ಕಡೆಯೂ ಈ ಥರ ಬೆಟ್ಟ ಎಲ್ಲ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಇನ್ಫ್ಲೂಯೆನ್ಸರು, ಅವರು ಬೋರ್ವೆಲಿಂದ ಇವಾಗ ಈ ಥರ ಬೆಟ್ಟಗಳಲ್ಲಿ ಒಂದು ಮರಗಳನ್ನೆಲ್ಲ ನೆಟ್ಬಿಟ್ಟು ಅದನ್ನು ಕಾಡು ಥರ ಮಾಡೋಕೆ ಹೊರಟಿದ್ದಾರೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಅವ್ರ ಕಾನ್ಸೆಪ್ಟು. ಬಿಕಾಸ್ ಇವಾಗ ಎಲ್ಲರೂ ನಮಗೋಸ್ಕರನೇ ನಾವು ಮಾಡ್ಕೊತೀವಿ, ಬಟ್ ಪ್ರಾಣಿ ಪಕ್ಷಿ ಅವಕ್ಕೋಸ್ಕರ ನಾವೇನು ಮಾಡೋಕ್ಕೋಗಲ್ಲ. ಬಟ್ ಅಂಥವರು ಅವ್ರ ಬೋರ್ವೆಲಿಂದ ನೀರು ತೊಗೊಂಬಂದು ಇಡೀ ಒಂದು ಕಾಡನ್ನೇ ಮಾಡೋಕ್ಕೆ ಹೊರಟಿದ್ದಾರಲ್ವ, ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಅವ್ರ ಐ ಡಿ ನನಗೆ ನೆನಪಿಲ್ಲ, ಈ ಥರ ಸ್ಕ್ರೋಲ್ ಡೌನ್ ಮಾಡುವಾಗ ಸಿಕ್ಕಿತ್ತು. ನಿಮ್ಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನೀವು ಯಾರಾದರೂ ಆ ವಿಡಿಯೋ ನೋಡಿ ಅವ್ರನ್ನ ಫಾಲೋ ಮಾಡ್ತಿದ್ರೆ ಹೇಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.